ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಳೆದ 4 ದಿನಗಳಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ರೈತರು ಹೋರಾಟವನ್ನು ಮುಂದುವರೆಸಿದ್ದಾರೆ. ರೈತಪರ ಸಂಘಟನೆಯ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಹೋರಾಟ ಇಂದು ಮತ್ತಷ್ಟು ತೀವ್ರಗೊಂಡಿದೆ. ಮೆಕ್ಕೆಜೋಳದ ಬೆಲೆ ಕುಸಿತದಿಂದ ಸಾಕಷ್ಟು ನಷ್ಟಕ್ಕೆ ಸಿಲುಕಿರುವಂತಹ ರೈತರು ಸರ್ಕಾರ ತಕ್ಷಣ ಖರೀದಿ ಕೇಂದ್ರ ಆರಂಭಿಸಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಹಲವು ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಸ್ಥಳಕ್ಕೆ ಬಾರದೆ ಸಮಸ್ಯೆಗೆ ಸ್ಪಂದಿಸಿಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ರೈತರ ಪರವಾಗಿ ಬಹಳಷ್ಟು ಮಠಾಧೀಶರು ಮತ್ತು ಮುಖ್ಯಮಂತ್ರಿ ಪಟ್ಟಾಧ್ಯಕ್ಷರಿರ್ಬೋದು, ನಮ್ಮ ಪಂಚಮಸಾಲಿ ಪೀಠದ ವಚನದಿಂದ ಶ್ರೀಗಳಿರ್ಬೋದು, ಅನೇಕ ಇನ್ನು ಇವತ್ತು ಕುಂದಗೋಳ ಅಜ್ಜಾರು ಇರ್ಬೋದು, ಎಲ್ಲರೂ ಬಂದು ಕೂಡ ಇವತ್ತು ಈ ರೈತ ಪರ ಹೋರಾಟಕ್ಕೆ ಒಂದು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಸಚಿವರ ಗಮನಕ್ಕೆ ಇದು ಬರ್ತಾ ಇಲ್ಲ. ನಾವು ಇವತ್ತು ತಾಳ್ಮೆಯನ್ನು ಕಳ್ಕೊಂಡು ಬೀದಿಗೆ ಕುಂತಿದ್ದೇವೆ. ನಾವು ಇದಕ್ಕೇನು ಉತ್ತರ ಕೊಡ್ತೀರಿ? ಇವತ್ತು ಸಾಯಂಕಾಲದೊಳಗೆ ಉತ್ತರ ಕೊಡದೇ ಇದ್ರು ನಾವೆಲ್ಲ ರೈತ ಪರ ಹೋರಾಟಗಾರರು ಒಂದು ವಿಚಾರಕ್ಕೆ ಬಂದು ನಾವೇನು ಮುಂದೆ ದಿನಮಾನದೊಳಗೆ ನಾವೇನು ತೀರ್ಮಾನ ತೊಂತೀವಿ ಅಂತ ಹೇಳಿದಲ್ಲ, ಇದಕ್ಕೆ ಡಿಪಾರ್ಟ್ಮೆಂಟ್, ಈ ಸರ್ಕಾರ, ಈ ಮಾನ್ಯ ಜಿಲ್ಲಾಧಿಕಾರಿಗಳು ಅವರೇ ನೇರ ಹೊಣೆಗಾರರು ಅಂತ ನಾನು ಆರೋಪ ಮಾಡ್ತಾ ಇದ್ದೀನಿ. ಸಚಿವರು ಬಂದು ಸಮಾಧಾನದ ಉತ್ತರವನ್ನು ಹೇಳ್ದ ಹೋದ್ರೆ ನಾವು ಬಿಡುವುದಿಲ್ಲ ಈ ಹೋರಾಟನ ಅಂತ ಹೇಳೋಕ್ಕೆ ಮಾತನ್ನು ನಾ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಈಗ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಇಂದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಮೆಕ್ಕೆಜೋಳ ಖರೀದಿ ಕೇಂದ್ರ ತಡವಾಗ್ತಿರೋದು ರೈತರ ಬದುಕಿನ ಮೇಲೆ ನೇರ ಹೊಡೆತ ಅಂತ ಹೇಳಿ ಅವರು ವಾದಿಸಿದ್ದಾರೆ. ಸರ್ಕಾರ ಕೂಡಲೇ ಖರೀದಿ ಕೇಂದ್ರ ತೆರೆಯದಿದ್ದರೆ ನಾಳೆಯಿಂದ ಉಗ್ರ ಹೋರಾಟ ನಡೆಸಲಾಗುತ್ತದೆ ಅಂತ ಹೇಳಿ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾಕೆ ಅಡ್ಮಿನಿಸ್ಟ್ರೇಟಿವ್ ಮಾಡ್ತಾರೆ, ಯಾಕೆ ರಾಜಕಾರಣ ಮಾಡ್ತಾರ? ಇನ್ನು ಮುಂದೆ ಈ ಹೋರಾಟ ರಾಜಕಾರಣಿಗಳ ಮನೆ ಮುಂದೆ ಹೋಗುತ್ತ, ಮತ್ತೆ ಮುಂದೆ ನಮ್ಗೆ ಕಂಟ್ರೋಲ್ ಆಗಿ ಸಿಗುದಿಲ್ಲ. ನೆನಪಿರಲಿ ಈ ಹೋರಾಟ. ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಬಂದ್ರೆ ಏನು ಇವತ್ತ ಎಲ್ಲ ಹಿರಿಯರು ಕೂತ್ಕೊಂಡು ಮೆಟ್ಲ ಹೇಳಿದ್ ಬಿಡಪ್ಪ, ಅವ್ರಿಂದ ಯಾರು ಕಳ್ಸಿದ್ರು ಯಾರು ಎದುರು ಕಳ್ಸಿ ಬೇಕೇ ಬೇಕು. ಧಿಕ್ಕಾರಪ್ಪ ಧಿಕ್ಕಾರ, ಧಿಕ್ಕಾರಪ್ಪ ಧಿಕ್ಕಾರ. ಬಂದಿದೆ ಈಗಾಗಲೇ ಈ ಹೋರಾಟ ನಿರತ ಈಗಾಗಲೇ ಬಂದು ಅದ್ರ ಜೊತೆಗೆ ರಸ್ತಾರೋಗಕ್ಕೆ ನೀವು ಭಕ್ತರ ಬೇರೆ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಆ ಚಳುವಳಿಯನ್ನು ನಾವು ಮಾಡ್ತೇವೆ. ಇದು ರೈತರು ಬಂದಿದ್ದಾರೆ, ಅದು ಯಾರು ಬಂದರೂ ನಿಲ್ಸಕ್ಕಾಗಲ್ಲ. ರಸ್ತಾರೋಗ ಹಾಕಿ ಮಾಡ್ತೀವಿ, ಶಾಂತವಾಗಿ ಮಾಡ್ತೀವಿ. ನಾವೇನು ಒಬ್ಬನೇ ಆಗಿ ರಸ್ತಾರೋಗ ಮಾಡೋದಿಲ್ಲ, ಶಾಂತವಾಗಿ ಮಾಡ್ತೀವಿ. ತದನಂತರ ನಾಳೆ